ಇದು ನಮ್ಮ ತಂದೆಯವ್ರ ಕಾಲದಿಂದ ಇದ್ದಂತೆ. ಯಾಕಂದ್ರೆ ಅವರು ಸಚಿವರಾದಾಗ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಆಗ್ಬಿಟ್ಟಿದೆ. ಆ ಉಸ್ತುವಾರಿ ಆಗೋದಕ್ಕೆ ಅನೇಕ ಜನ ಅವಾಗ ವಿರೋಧ ಮಾಡಿ ಈ ಸನ್ಮಾನ್ಯ BB ಸಾಹೇಬ್ ಉಸ್ತುವಾರಿ ನಮ್ಮವರೇ, ನಮ್ಮ ಪಕ್ಷದ ಹಿರಿಯರು. ಮತ್ತು ಇದು ಏನಂತಾರ ಕುತಂತ್ರ ರಾಜಕಾರಣಿ, ಷಡ್ಯಂತ್ರ ಇವೆಲ್ಲ ಇದ್ದೇ ಇಲ್ಲ. ಪಕ್ಷದವ್ರು ನಮ್ಮ ವಿರೋಧದವ್ರು ಯಾರನ್ನ ಮುಂದೆ ಬಂದಿರೋ ತಾಕತ್ತಿಲ್ಲ, ಅದಕ್ಕೂ ಇಲ್ಲ. ಆದ್ರೆ ನಮ್ಮವರೇ ಷಡ್ಯಂತ್ರ ಮಾಡೋದು. ಈಗ ಅವರಿಗೆ ಅವಕಾಶ ಕೊಟ್ಟಿದೆ, ಪಕ್ಷ ಅವಕಾಶ ಕೊಟ್ಟಿದೆ. ಯಾರ್ಯಾರು ಮಾತಾಡಿದ್ದಾರೆ ನಾನು ಕೇಳಿದ್ದೀನಿ, ಹೇಳೋದು ಮಾಧ್ಯಮದಲ್ಲಿ ಬಂದಿದ್ದೇವೆ. ಕೆಲವಷ್ಟು RB ತಿಮ್ಮಾಪುರ ಅವರು ಮತ್ತೆ ಜಿಲ್ಲಾ ಅಧ್ಯಕ್ಷರು, ಮಾಜಿ ಶಾಸಕರಾದ ವಿಜಯನ್ಮಠ ಅವರ ಮಾತನ್ನು ನಾನು ಕೇಳಿದ್ದೆ. ಈ ರೀತಿ ಒಬ್ಬ ಪಕ್ಷದಲ್ಲಿ ಇಟ್ಕೊಂಡು ಪಕ್ಷದ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂಥದ್ದು ಸರಿಯ? ಯಾರೇ ನಾನೇ ಇರ್ಬೋದು, ಯಾರೇ ಈ ರೀತಿ ಒಬ್ಬ ಹಿರಿಯ ನಾಯಕರು ಅವರು ಜಿಲ್ಲೆ ಅನುಭವಿ 8 ವರ್ಷ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವರು 4 ಬಾರಿ ಸಚಿವರಾದ ಅವರು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಕೂಡ MLC ಮಾಡಿ ಮತ್ತು ಸಚಿವರು ಮಾಡಿದಂತಾರೆ. ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ ಇದನ್ನೆಲ್ಲ ಅರಿವಿಟ್ಕೊಂಡು ಹಿಡಿಬೇಕಾಗುತ್ತೆ. ಪಕ್ಷ ನಮ್ಗೆ ಏನು ಮಾಡ್ತೀವಿ? ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸ, ತಾಯಿಗಂಡಿ ಕೆಲಸ ಯಾರು ಮಾಡ್ತಾರೆ? ಅವ್ರಿಗೆ ಪಕ್ಷ ಸೂಕ್ತವಾದ ನಿರ್ಧಾರವನ್ನು ಮಾಡಬೇಕು. ಆ ಕಟ್ಟಡ ಏನು ನೋಡ್ಕೊಳ್ತೀನಿ, ನಾನು ಕೇಳ್ಕೊಳ್ತಿದ್ದೀನಿ. ಅವರೇ ನನಗೂ ಕೂಡ ಖಚಿತ ಆಗಿದೆ. ಯಾಕಂದ್ರೆ ನಾನು ಬಾಲ್ಯದಿಂದ ಅವ್ರನ್ನ ಬಲ್ಲಿ ಜಿಲ್ಲೆಯಲ್ಲಿ ಅವರೇ ವಯಸ್ಸು ಗೊತ್ತಾಗ್ತದೆ. ಅದು ನೋಡೋಣ. ನೀವು ಪಕ್ಷದ ಇದ್ರ ಬಗ್ಗೆ ವರಿಷ್ಠರಿಗೆ ಕಂಪ್ಲೇಂಟ್ ಏನಾದರೂ ಮಾಡ್ತೀರಾ? ನೀವು ಉಸ್ತುವಾರಿಯಾಗಿ ಹೈಕಮಾಂಡ್ ನೋಡ್ರಿ, ಇವ್ರು ಯಾರು ನಿರ್ಧಾರ ಮಾಡ್ತಾರೆ? ಪಕ್ಷ ಇದೆ, ನಮ್ಮ ಮುಖ್ಯಮಂತ್ರಿ ನಿರ್ಧಾರ ಮಾಡ್ತಾರೆ. ಇವರಿಬ್ಬರು ಹೇಳಿದ್ರು ಸ್ವತಃ SC ನಂಜನಮಠ ಅವರೊಂದು ಪುಸ್ತಕ ಬಿಡುಗಡೆ ಮಾಡ್ತಾರೆ ಅಂತ. ಆ ಪುಸ್ತಕ ನಿಮ್ಗೆ ಬಂದಿದೆ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದರಲ್ಲಿ ಬರ್ದಾರ 2008ರಲ್ಲಿ ನಾನು ವಿಜಯಾನಂದ ಕಾಶ್ಯಪ್ನವರಿಗೆ ಅನ್ಯಾಯ ಮಾಡಿದೆ. ಇವು ಕಾಯಂ ಅನ್ಯಾಯ ಮಾಡ್ಕೊತ ಬಂದಾರ. ಅವತ್ತು ಒಳ್ಳೇದು ಯಾರಿಗೆ ಅಲ್ಲ ಸರ್, ನೀವು ಉಸ್ತುವಾರಿ ಆದ ನಂತರ ಈಗ ಅದನ್ನು ಯಾವ ರೀತಿ ತೆಗೆದುಕೊಂತೀರ? ಅಥವಾ ಅವರಿಗೆ ಸಿಡಿ ರಾಜಕೀಯ ಮಾಡ್ತಿರೋ ಏನಂತ? ಅವ್ರ ವಿರುದ್ಧ ಏನಾದರೂ ದೂರು ಸಲ್ಲಿಸುವಂಥದ್ದು? ರಾಜಕೀಯ ಮಾಡುವಂಥ ವ್ಯಕ್ತಿ ಅಲ್ಲ. ನಾನು ಒಂದು ಸಂಸ್ಕಾರ ಇರುವಂಥ ಕುಟುಂಬ. ಯಾಕಂದರೆ ನಮ್ಮ ತಂದೆಯವರು, ತಾಯಿಯವರು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಶಾಸಕರು ಈ ಕ್ಷೇತ್ರ ಸುಮಾರು ನನ್ನ ಮಂದಿರದಲ್ಲಿ 6 ಬಾರಿ ಶಾಸಕರು ಪಕ್ಷ ಸೇವೆ ಮಾಡೋದಕ್ಕೆ ಅವಕಾಶ ಅವ್ರು ಸೇವೆ ಮಾಡೋದು, ವಿಷಯ ಮಾಡೋದು ಅಥವಾ ಅವರಿಗೆ ವಿರುದ್ಧವಾಗಿ ನಾವು ಯಾವುದು ಷಡ್ಯಂತ್ರ ಮಾಡೋದು ನಮ್ಮ ಮನಸ್ಸಲ್ಲಿಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕ್ರಮ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಮ್ಮ KPC ಅಧ್ಯಕ್ಷ ಹರಿಪ್ರಸಾದ್ ಸಾಹೇಬ್ ಅವರು ನಿರ್ಧಾರ ಮಾಡ್ತಾರೆ.